ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಇಲ್ಲಿ ಗೃಹಲಕ್ಷ್ಮಿಯರಿಗೆ 2 ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಮಹಿಳೆಯರಿಗೆ ಮಾತ್ರ ಅಲ್ಲ, ಸೊ ಪುರುಷರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಅದು ಶಕ್ತಿ ಯೋಜನೆಯಲ್ಲಿ, ಅಂದ್ರೆ ಉಚಿತವಾಗಿ ಬಸ್ ಪ್ರಯಾಣ ಮಹಿಳೆಯರು ಮಾಡ್ತಿದ್ರು ಅಲ್ವಾ, ಸೊ ಅದರಲ್ಲಿ ಹೊಸದಾಗಿ ಒಂದು ಬದಲಾವಣೆಯನ್ನ ಪುರುಷರಿಗೋಸ್ಕರ ನೀಡಿದೆ ಸರ್ಕಾರ. ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು 2 ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀನಿ. ಸೊ ಇದೆಲ್ಲಾ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ನೋಡ್ಬಾರ್ದು. ಅಂದ್ರೆ ಸ್ಕಿಪ್ ಮಾಡಿ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಷಯವನ್ನ ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ಸೊ ಈಗ ಅನಿತಾ ಶಮಂತ್ ಅಂತ ಹೇಳ್ಬಿಟ್ಟು ಏನ್ ನೀವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಅದೇ ರೀತಿ ಪುಣ್ಯ ಶಮಂತ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ನಲ್ಲಿ ಇನ್ನೊಂದು ಚಾನಲ್ ಕೂಡ ಕ್ರಿಯೇಟ್ ಮಾಡಿದೀವಿ. ಸೊ ನಿಮಗೆ ಗೊತ್ತೇ ಇದೆ, ನಂದು FB ಪೇಜ್ ಹ್ಯಾಕ್ ಆಗಿರೋ ಕಾರಣದಿಂದಾಗಿ ಸೊ ಮುಂದಕ್ಕೆ ಸೇಫ್ಟಿಗೆ ನಮ್ಮ ಫ್ಯೂಚರ್ಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಚಾನಲ್ ಇದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಚಾನಲ್ ಕೂಡ ಓಪನ್ ಮಾಡಿದೀನಿ. ಸೊ ಇನ್ ಮುಂದೆ ಪುಣ್ಯ ಶಮನ್ ಚಾನಲ್ ಅಲ್ಲಿ ಈ ರೀತಿ ನ್ಯೂಸ್ ವಿಡಿಯೋಸ್ ಗಳು ಬರ್ತಾ ಹೋಗುತ್ತೆ. ಸೊ ಈಗಾಗಲೇ ಒಂದು ವಿಡಿಯೋನ ಅಲ್ಲೂ ಕೂಡ ಅಪ್ಲೋಡ್ ಮಾಡಿದೀನಿ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಡೌಟ್ ನ ಕೇಳ್ತಿದ್ರಿ. ಅನಿತಾ, ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆದು ನಮ್ಗೆ ಹಣ ಬರ್ಬೇಕು ಅಂದ್ರೆ ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಿಸ್ಬೇಕಂತೆ. ನಮ್ಮೂರ್ ಕಡೆ ಎಲ್ಲ ಸೈಬರ್ ಗಳಲ್ಲಿ ಹೋಗಿ ಮಾಡಿಸ್ತಾ ಇದೀವಿ, 100 ರೂಪಾಯಿ ತಗೊಂತಾರೆ. ಸೊ ಈ ರೀತಿ ಮಾಡಿಸಿದವ್ರಿಗೆ ಮಾತ್ರನೇ ಹಣ ಬರದ ಅಂತ ಹೇಳ್ಬಿಟ್ಟು ಈ ರೀತಿ ಡೌಟ್ ಗಳನ್ನ ಕೇಳಿದೀರಾ. ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಅಂಡ್ ಎಷ್ಟೋ ಜನ ಕೇಳ್ತೀರಾ, ಅನ್ನಭಾಗ್ಯ ಹಣ ಬರ್ತಾ ಇದೆಯಲ್ಲ ಅನಿತಾ, ಸೊ ಇನ್ ಮುಂದೆ ಅನ್ನಭಾಗ್ಯ ಹಣ ಬರೋದು ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡೋಗಿ ಏನು ನ್ಯಾಯಬೆಲೆ ಅಂಗಡಿಗೆ ಕೊಡ್ಬೇಕು. ನಮ್ಮೂರ್ ಕಡೆ ಸೊಸೈಟಿನಲ್ಲೆಲ್ಲ ಅಂದ್ರೆ ಕಂದಾಯ ಪ್ರಮಾಣ ಪತ್ರ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಂತ ಏನ್ ಕರಿತೀವಿ ಅದೆಲ್ಲ ಇಸ್ಕೊಂತಾ ಇದಾರೆ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಕೂಡ ನಾನು ಈಗಾಗಲೇ ಪುಣ್ಯ ಶಮಂತ್ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಹೋಗ್ಬಿಟ್ಟು ಆ ಚಾನಲ್ ಅಲ್ಲೂ ಕೂಡ ವಿಡಿಯೋನ ನೋಡಿ. ಸೊ ವಿಡಿಯೋ ನೋಡೋದ್ರ ಜೊತೆಗೆ ದಯವಿಟ್ಟು ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಪಕ್ಕ ನೋಟಿಫಿಕೇಶನ್ ಬೆಲ್ ಐಕನ್ ಇರುತ್ತೆ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರನೇ ನಿಮ್ಗೆ ನಾನು ಪ್ರತಿದಿನ ವಿಡಿಯೋಸ್ ಹಾಕಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಗೆ ನೋಟಿಫಿಕೇಶನ್ ಬಂದಾಗ ನೀವು ಯಾವಾಗ ಫ್ರೀ ಇರ್ತೀರಾ ಆ ಟೈಮ್ ನಲ್ಲಿ ವಿಡಿಯೋಸ್ ನ ನೋಡಬಹುದು. ಬಟ್ ಇವಾಗ್ಲೇ ಹೋಗಿ ಆ ಚಾನಲ್ ನೋಡಕ್ ಹೋಗ್ಬೇಡಿ. ಇವತ್ತಿನ ವಿಡಿಯೋ ಈ ಚಾನಲ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಸೊ ನೆಕ್ಸ್ಟ್ ಪುಣ್ಯ ಶಮನ್ ಚಾನಲ್ಗೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡ. ಸೊ ಬನ್ನಿ ಹಾಗಾದ್ರೆ ಈ ಚಾನಲ್ ನಲ್ಲಿ ಇವತ್ತಿನ ಟಾಪಿಕ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡ್ಬೇಡ. ಫ್ರೆಂಡ್ಸ್, ಈಗ ಮೊದಲನೇದಾಗಿ ಪುರುಷರಿಗೆ ಏನ್ ಗುಡ್ ನ್ಯೂಸ್ ಅಂತ ಹೇಳ್ಬಿಡ್ತೀನಿ. ಅಂದ್ರೆ ಶಕ್ತಿ ಯೋಜನೆಯಲ್ಲಿ, ಓಕೆನಾ. ಸೊ ಇಷ್ಟು ದಿನ ನೀವು ಏನ್ ಮಾಡ್ತಾ ಇದ್ರಿ, ಪುರುಷರು ದುಡ್ಡು ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡ್ತಾ ಇದ್ರಿ ಅಲ್ವಾ. ಎಷ್ಟೋ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಕಂಡಕ್ಟರ್ಸ್ಗೂ ಮತ್ತೆ ಜನಗಳಿಗೂ ಜಗಳ ಉಂಟಾಗ್ಬಿಡತ್ತೆ. ಅದು ಯಾವ ವಿಷಯಕ್ಕೆ, ಟಿಕೆಟ್ ಕೊಡ್ಬೇಕಾದ್ರೆ ಚೇಂಜ್ ಇಲ್ಲ ಅನ್ನೋ ಒಂದು ವಿಷಯಕ್ಕೆ, ಹೌದಾ. ಸೊ ಒಂದ್ 52 ರೂಪಾಯಿ ಬಸ್ ಚಾರ್ಜ್ ಇದೆ ಅಂದ್ರೆ 2 ರೂಪಾಯಿ ಕೊಡಿ ಅಂತ ಹೇಳಿ ಕಂಡಕ್ಟರ್ ಕೇಳ್ತಾರೆ. ಸೊ ನಮ್ಮ ಹತ್ರ 2 ರೂಪಾಯಿ ಇಲ್ಲ, 60 ರೂಪಾಯಿ ಕೊಟ್ಟಿದೀವಲ್ಲ, ನೀವೇ 8 ರೂಪಾಯಿ ಚೇಂಜ್ ಕೊಡಿ ಅಂತ ಹೇಳಿ ನಾವು ಕೇಳ್ತೀವಿ, ಹೌದಾ. ಸೊ ಈ ಕಾರಣದಿಂದಾಗಿ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ QR ಕೋಡ್ ಅನ್ನ ತರ್ತಾ ಇದೆ ಜಾರಿಗೆ, ಓಕೆನಾ. ಅಂದ್ರೆ ಸೊ ಕಂಡಕ್ಟರ್ ಈಗ ಕುತ್ತಿಗೆಗೆ ನೇತಾಕೊಳ್ಳೋದು ಒಂದು ID ಕಾರ್ಡ್ ತರ, ಅದರಲ್ಲಿ QR ಕೋಡ್ ಸ್ಕ್ಯಾನರ್ ಇರತ್ತೆ, ಓಕೆನಾ. ಸೊ ಈಗ ನಾವು ಬೇರೆ ಕಡೆ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಫೋನ್ ಪೇ ಮತ್ತೆ ಗೂಗಲ್ ಪೇ ಮಾಡ್ತೀವಿ ಅಲ್ವಾ, ಸ್ಕ್ಯಾನ್ ಮಾಡಿ. ಸೊ ಅದೇ ರೀತಿಯಾಗಿ ಇನ್ ಮುಂದೆ ಸೊ ಬಸ್ ಚಾರ್ಜ್ ಕೂಡ ಅಂದ್ರೆ ನೀವು ಟಿಕೆಟ್ ಪಡಿಬೇಕು ಅಂತ ಹೇಳಿದ್ರೆ ನಿಮ್ ಇಷ್ಟ, ಅದು ದುಡ್ಡು ಕೊಟ್ಟಾದ್ರೂ ಪ್ರಯಾಣ ಮಾಡಬಹುದು ಅಥವಾ ಜಸ್ಟ್ ಸ್ಕ್ಯಾನ್ ಮಾಡಬಹುದು, ಫೋನ್ ಪೇ ಮಾಡಬಹುದು ಅಥವಾ ಗೂಗಲ್ ಪೇ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ದುಡ್ಡನ್ನೇ ಇಟ್ಕೊಂಡ್ ಬರೋದಿಲ್ಲ, ಇವಾಗ ಎಲ್ಲಾ ಕಡೆ ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಪೇಮೆಂಟ್ ಅಲ್ವಾ ಅಂತ ಹೇಳಿ ಹಂಗೆ ಬರ್ತೀರಾ. ಸೊ ಅದನ್ನು ಮಾಡಬಹುದು. ಈ ರೀತಿ ಬಸ್ ಚಾರ್ಜ್ ನ ನೀವು ಇನ್ ಮುಂದೆ ಏನು ಕಂಡಕ್ಟರ್ ಅಂದ್ರೆ ಕುತ್ತಿಗೆಗೆ ಹಾಕೊಂಡಿರ್ತಾರೆ ಅಲ್ವಾ ಸ್ಕ್ಯಾನರ್, ಅದಕ್ಕೆ ಸ್ಕ್ಯಾನ್ ಮಾಡ್ಬಿಟ್ಟೇನೆ ನೀವು ಅಮೌಂಟ್ ನ ಕಳಿಸಬಹುದು. ಸೊ ಅದು ಅಮೌಂಟ್ ಹೋದ್ಮೇಲೆ ಅವ್ರು ನಿಮ್ಗೆ ಮಾಮೂಲಿಯಾಗಿ ಟಿಕೆಟ್ ನ ಕೊಡ್ತಾರೆ, ಓಕೆನಾ. ಸೊ ಈಗಾಗಲೇ ಸರ್ಕಾರದಲ್ಲಿ 150 BMTC ಬಸ್ ಮತ್ತೆ KSRTC ಬಸ್ ಗಳಿಗೆ ಈ ಒಂದು ವ್ಯವಸ್ಥೆಯನ್ನ ಕೊಡ್ಲಾಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ಸಾರಿಗೆ ಇಲಾಖೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರೇ ಹೇಳಿರುವಂತದ್ದು. ಸೊ ಇನ್ನ ಕೆಲವೇ ದಿನಗಳಲ್ಲಿ 150 ಬಸ್ಗಳು ಮಾತ್ರ ಅಲ್ಲ, ಇನ್ನ ಎಲ್ಲಾ KSRTC ಮತ್ತೆ BMTC ಬಸ್ಗಳಲ್ಲೂ ಕೂಡ ಈ ಒಂದು QR ಕೋಡ್ ಸ್ಕ್ಯಾನ್ ವ್ಯವಸ್ಥೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನು? ಪುರುಷರುಗಳಿಗೆ, ಅದರಲ್ಲೂ ಗಂಡಸರುಗಳೇ ಅಲ್ವಾ ಇವಾಗ ದುಡ್ಡು ಕೊಟ್ಟು ಟಿಕೆಟ್ ನ ಖರೀದಿ ಮಾಡ್ತಾ ಇರುವಂತದ್ದು. ಸೊ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು? ಸೊ ಈ ರೀತಿ ಸರ್ಕಾರ ಮಾಡೋಕ್ ಹೊರಟಿರೋದು ಸರಿ ಇದೆಯಾ, ನಿಮ್ಗೆ ಅನುಕೂಲ ಆಗತ್ತಾ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗಿರುತ್ತೆ ಸರ್ಕಾರಕ್ಕೆ, ಓಕೆನಾ. ಸೊ ನನ್ಗಂತೂ ಏನ್ ಅನ್ಸ್ತಾ ಇದೆ ಅಂದ್ರೆ ಇದು ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಎಷ್ಟೋ ಜನ ಕಂಡಕ್ಟರ್ ಗಳು ಏನ್ ಮಾಡ್ತಾರೆ ಅಂದ್ರೆ, ಎಲ್ರು ಅಂತ ಹೇಳಕ್ ಆಗೋದಿಲ್ಲ, ಫಾರ್ ಎಕ್ಸಾಂಪಲ್ ಒಂದು 72 ರೂಪಾಯಿ ಟಿಕೆಟ್ ಬಸ್ ಚಾರ್ಜ್ ಆಗಿದೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ, 100 ರೂಪಾಯಿ ಜನಗಳ ಹತ್ರ ಇಸ್ಕೊಂತಾರೆ. ಸೊ ಇನ್ ಉಳಿದಿದ್ದ ಚೇಂಜ್ ನ ನಾವು ಕೊಡ್ತೀವಿ ಅನ್ಬಿಟ್ಟು ಟಿಕೆಟ್ ಹಿಂದೆ ಬರ್ದಿರ್ತಾರೆ.
ಸೊ ನಾವೇನಾದ್ರೂ ಕೇಳೋದ್ ಮರ್ತ್ವಿ ಅಂತ ಹೇಳಿದ್ರೆ ಎಷ್ಟೋ ಕಂಡಕ್ಟರ್ಗಳು ಕೊಡೋದೇ ಇಲ್ಲ ಬಸ್ ಚಾರ್ಜ್ ನ, ಹೌದಾ? ಸೊ ಆ ರೀತಿ ಖಂಡಿತವಾಗ್ಲೂ ಆಗಿರುತ್ತೆ, ಎಷ್ಟೋ ಜನಗಳಿಗೆ ನಿಮ್ಗೆ ಆಗಿರುತ್ತೆ. ಅದು ಜಾಸ್ತಿ ಚೇಂಜ್ ಆಗಿರ್ಬೋದು ಅಥವಾ 2 ರೂಪಾಯಿ 5 ರೂಪಾಯಿ ಆಗಿರ್ಬೋದು. ಸೊ ಈ ರೀತಿ ಮಾಡೋದು ಉಂಟು, ಅದರಿಂದ ಜನಗಳಿಗೆ ಖಂಡಿತ ಲಾಸ್ ಆಗತ್ತೆ. ಅಥವಾ ಚೇಂಜ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ, ಅದರಲ್ಲೂ ಮಹಿಳೆಯರಿಗೂ ಕಂಡಕ್ಟರ್ಸ್ ಗಳಿಗಂತೂ ಸಾಕಷ್ಟು ಜಗಳ ಬರ್ತಾ ಇತ್ತು. ಮುಂದೆ ಬಸ್ ಗಳಲ್ಲಿ ಆ ರೀತಿ ಜಗಳ ಉಂಟಾಗಬಾರ್ದು. ಸೊ ನಮ್ಗಂತೂ ಇದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ನೀವ್ ಹೇಳ್ಬೇಕು ನಿಮ್ಗೆ ಏನ್ ಅನಿಸ್ತಿದೆ ಅಂತ ಹೇಳ್ಬಿಟ್ಟು, ಅದು ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಮಹಿಳೆಯರಿಗಂತೂ ಏನು ಇದರಲ್ಲಿ ಸಿಹಿ ಸುದ್ದಿ ಆಗ್ಲಿ ಕಹಿ ಸುದ್ದಿ ಆಗ್ಲಿ ಇಲ್ವೇ ಇಲ್ಲ ಬಿಡಿ. ಯಾಕಂದ್ರೆ ಸೊ ನೀವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಆರಾಮ್ಸೆ ಓಡಾಡ್ತೀರಾ, ನೀವೇನು ಯಾವ ಒಂದು ಫೋನ್ ಪೇ ಗೂಗಲ್ ಪೇ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ ಜೊತೆ ಬಂದಂತಹ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಜೆಂಟ್ಸ್ ಇದಾರೆ ಅಂದ್ರೆ ಅವ್ರಿಗೆ ಯೂಸ್ ಆಗತ್ತೆ. ಸೊ ಇದಿಷ್ಟು ಇವತ್ತಿನ ಸಿಹಿ ಸುದ್ದಿ 1 ಅಂತಾನೆ ಹೇಳ್ಬೋದು, ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಅಂತ ಹೇಳಿದಾರೆ ಅಲ್ವಾ, ಸೊ ಅದು ಯಾವತ್ತಿಂದ ಎಲ್ಲಾ ಜನಗಳಿಗೂ ಜಾರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ. ಓಕೆ, ನಿಮ್ಗೆ ಹೇಳಿದ್ವಿ ಒಟ್ಟಿಗೆ 4,000 ರೂಪಾಯಿ ಹಣ ಸರ್ಕಾರ ಹಾಕತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಎರಡೂ ಬರ್ಬೇಕಲ್ವಾ. ಈಗ ಸರ್ಕಾರ ಹೇಳ್ತಾ ಇದೆ ಈಗಾಗ್ಲೇ ನಾವು ಗೃಹಲಕ್ಷ್ಮಿ ಯೋಜನೆ 4,000 ರೂಪಾಯಿ ಹಣ ಖಾತೆಗಳಿಗೆ ಜಮೆ ಮಾಡ್ತಾ ಹೋಗ್ತಾ ಇದೀವಿ. ಅದರಲ್ಲೂ ಆಗಸ್ಟ್ 1ನೇ ತಾರೀಕಿಂದ ಅಂದ್ರೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣನ ಒಟ್ಟಿಗೆ ಹಾಕ್ತಿವಿ. 4,000 ರೂಪಾಯಿ 2,000 ರೂಪಾಯಿ ಹಾಕೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇದು ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಅಂಡ್ ಈಗಾಗಲೇ ಎಷ್ಟೋ ಜನಗಳಿಗೆ 4,000 ರೂಪಾಯಿ ಹಣ ಕೂಡ ಕ್ರೆಡಿಟ್ ಆಗಿದೆ. ಓಕೆನಾ? ಸೊ ನಿಮ್ಗೆ ಯಾರಿಗಾದ್ರೂ ಬಂದಿದೆ 4,000 ರೂಪಾಯಿ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಮೊನ್ನೆ ಅಥವಾ ಇವತ್ತು ಕೂಡ ಬರ್ತಾ ಇದೆ. ಸೊ ಅಂತವ್ರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಅನ್ನಭಾಗ್ಯ ಯೋಜನೆ ಹಣ. ಓಕೆನಾ? ಸೊ ಇಷ್ಟು ದಿನ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅನಿತಾ, ಜೂನ್ ತಿಂಗಳದು ಅಂತ ಹೇಳ್ತಾ ಇದ್ರಿ ಅಲ್ವಾ. ಸೊ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಕೂಡ ಜೂನ್ ತಿಂಗಳದು ಅನ್ನಭಾಗ್ಯ ಯೋಜನೆ ಹಣ ಅಂದ್ರೆ ಉಚಿತ ಅಕ್ಕಿ ಹಣನ ಕ್ರೆಡಿಟ್ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಈಗಾಗಲೇ ಕಳೆದ 4 ರಿಂದ 5 ದಿನಗಳಿಂದ ಕೂಡ ಉಚಿತ ಅನ್ನಭಾಗ್ಯ ಹಣನ ಹಾಕೊಂಡು ಬಂದಿದ್ದಾರೆ. ನಿಮ್ಗೆ ಯಾರಿಗೆಲ್ಲ ಬಂದಿದೆ ಅಕ್ಕಿ ಹಣ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬರ್ದೇ ಇರೋರ್ಗೆ ಭಯ ಬೇಡ, ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಅಂತೂ ಎಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಅದು ಕೂಡ ಇನ್ನೊಂದು ವೀಕ್ ಒಳಗಡೆ ಅನ್ನಭಾಗ್ಯ ಹಣ ಯಾರ್ಯಾರ್ದೆಲ್ಲ ಪೆಂಡಿಂಗ್ ಇತ್ತು ಅವ್ರದ್ದೆಲ್ಲರದ್ದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಇದಿಷ್ಟು ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು. ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಅಲ್ವಾ, ಅಪ್ಡೇಟ್ ಮಾಡಿಸ್ಬೇಕು ಅಥವಾ ಏನು ಕಂದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನ ತಗೊಂಡೋಗಿ ನಿಮ್ಮ ಸೊಸೈಟಿಗೆ ಕೊಟ್ಟು ಬರಬೇಕು ಅನ್ನೋದ್ರ ವಿಷಯ ತುಂಬಾನೇ ವೈರಲ್ ಆಗ್ತಾ ಇದೆ. ಅದ್ರ ಬಗ್ಗೆ ಪುಣ್ಯ ಶಮನ್ ಚಾನಲ್ ಅಲ್ಲಿ ಈಗಾಗಲೇ ವಿಡಿಯೋ ಅಪ್ಲೋಡ್ ಆಗಿದೆ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಅಲ್ಲೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಂಬಿದ್ದೀನಿ. ಸೊ ಅಂಡ್ ಅದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಚಾನಲ್ದು ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕೊಟ್ಟಿರ್ತೀನಿ, ಪುಣ್ಯ ಶಮನ್ ಚಾನಲ್ ಲಿಂಕ್ ನ. ಅಥವಾ ಡೈರೆಕ್ಟ್ ಆಗಿ ನೀವು ಪುಣ್ಯ ಶಮಂತ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಕ್ಬಿಡತ್ತೆ. ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಅಪ್ಡೇಟ್ ಬಂದ್ರು ಕೂಡ ಈ ಚಾನಲ್ ಅಲ್ಲೂ ಅಪ್ಲೋಡ್ ಮಾಡ್ತೀನಿ. ಹಾಗೆ ಪುಣ್ಯ ಶಮನ್ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಚಾನಲ್ ಅಲ್ವಾ ಅದು, ಆ ಚಾನಲ್ ಕೂಡ ಬೆಳಿಬೇಕು. ಜನಗಳಿಗೆ ಈ ರೀತಿ ವಿಡಿಯೋಸ್ ರೀಚ್ ಆಗ್ಬೇಕು ಅಂದ್ರೆ ನಾನು ಆದಷ್ಟು ಆ ಚಾನಲ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ಚಾನಲ್ ಅಲ್ಲಿ ವಿಡಿಯೋಸ್ ನ ನೋಡ್ತಾ ಇರಿ. ನೀವು ಕೂಡ ಪ್ರತಿದಿನ ವಿಡಿಯೋಸ್ ನ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಸೊ ಖಂಡಿತವಾಗ್ಲೂ ನಿಮ್ಗೂ ಹೊಸ ಇನ್ಫಾರ್ಮೇಶನ್ ಗಳು ಗೊತ್ತಾಗ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಷ್ಟೇನೆ. ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂದ್ರೆ, ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.